ಧಾರವಾಡ ಲೋಕಸಭಾ ಕ್ಷೇತ್ರದ ಬಿಜೆಪಿ ಅಭ್ಯರ್ಥಿ ಪ್ರಹ್ಲಾದ್ ಜೋಶಿ ಪರ ನಟಿ ಶ್ರುತಿ ಭರ್ಜರಿ ಪ್ರಚಾರ ನಡೆಸಿದರು. ನಂತರ ಮಹಿಳಾ ಸಮಾವೇಶದಲ್ಲಿ ಮಾತನಾಡಿದಂತ ಶ್ರುತಿ ದೋಸ್ತಿ ನಾಯಕರ ವಿರುದ್ಧ ಕಿಡಿಕಾರಿದ್ರು. ಮೋದಿ ಕೊಂಡು ವಿಪಕ್ಷಗಳು ಮಹಾಗಠಬಂಧನ್ ಮಾಡಿಕೊಂಡಿವೆ, ಇದಕ್ಕೆಲ್ಲ ಪ್ರಧಾನಿ ಮೋದಿ ಹೆದರಲ್ಲ ಅಂತ ಟಾಂಗ್ ಕೊಟ್ಟಿದ್ದಾರೆ. ಇನ್ನು ಶ್ರುತಿ ಜೊತೆ ನಮ್ಮ ಪ್ರತಿನಿಧಿ ಚಿಚ್ಚಾಟನ ನಡೆಸಿದ್ದಾರೆ, ಬನ್ನಿ ನೋಡ್ಕೊಂಡು ಬರೋಣ. ಲೋಕಸಭಾ ಚುನಾವಣೆಯ ಕಾವು ರಂಗೇರ್ತಾ ಇದೆ. ಎಲ್ಲೆಡೆ ಪ್ರಚಾರದ ಕಾವು ಈಗಾಗಲೇ ಜೋರಾಗಿದ್ದು, ಧಾರವಾಡದ ಒಂದು ಲೋಕಸಭಾ ಕ್ಷೇತ್ರದಲ್ಲೂ ಕೂಡ ಚುನಾವಣೆಯ ಕಾವು ರಂಗೇರಿದೆ. ಈ ಒಂದು ಚುನಾವಣಾ ಪ್ರಚಾರಕ್ಕೆ ಚಿತ್ರನಟಿ ಶ್ರುತಿ ಅವರು ಬಂದಿದ್ದಾರೆ. ಅವ್ರನ್ನ ಮಾತಾಡ್ಸೋಣ. ಪ್ರಹ್ಲಾದ್ ಜೋಶಿ ಅವರ ಪರವಾಗಿ ಕ್ಯಾಂಪೇನ್ ಮಾಡಕ್ಕೆ ಬಂದಿದ್ದೀರಿ ಮೇಡಮ್, ಯಾವ ರೀತಿ ಒಂದು ರೆಸ್ಪಾನ್ಸ್ ಸಿಗ್ತಾ ಇದೆ? ಬಹುಶಃ ಅವ್ರು ಗೆಲ್ಲೋದ್ರಲ್ಲಿ ಅನುಮಾನವೇ ಇಲ್ಲ. ಎಷ್ಟು ದೊಡ್ಡ ಅಂತರದಲ್ಲಿ ಗೆದ್ದು ಬರ್ತಾರೆ ಅನ್ನೋದು ಅಷ್ಟೇ. ಇವಾಗ ಸತತವಾಗಿ 3 ಸರಿ ಅವ್ರನ್ನ ಗೆಲ್ಲಿಸಿದ್ದಾರೆ ಈ ಭಾಗದ ಜನ. ಈ ಬಾರಿ ಖಂಡಿತವಾಗ್ಲೂ ಪ್ರಹ್ಲಾದ್ ಜೋಶಿಯವರ ಒಡನಾಟ ಈ ಭಾಗದ ಜನರ ಜೊತೆ ಅವ್ರು ಹೊಂದ್ಕೊಂಡಂಥ ರೀತಿ ನೀತಿಗಳು, ಅವರ ಕಷ್ಟ ನಷ್ಟಕ್ಕೆ ಅವರಾದಂಥ ರೀತಿ ನೀತಿಗಳನ್ನು ನೋಡಿ ಅಷ್ಟು ಮಾತ್ರವಲ್ಲದೆ ಈ ದೇಶದ ಅಭಿವೃದ್ಧಿಗೋಸ್ಕರ ಮತ್ತೊಮ್ಮೆ ಈ ದೇಶಕ್ಕೆ ಪ್ರಧಾನಮಂತ್ರಿಯಾಗಿ ನರೇಂದ್ರ ಮೋದಿಯವರೇ ಆಯ್ಕೆ ಆಗಬೇಕು ಅಂತ ಇಡೀ ದೇಶವೇ ಇವತ್ತು ಹೇಳ್ತಾ ಇರೋದ್ರಿಂದ ಈ ಭಾಗದ ಜನನೂ ಬಿಜೆಪಿಗೆ ಮತ ಕೊಡ್ತಾರೆ. ಪ್ರಹ್ಲಾದ್ ಜೋಶಿ ಅವ್ರನ್ನ ಅತ್ಯಂತ ದೊಡ್ಡ ಬಹುಮತದಲ್ಲಿ ತಗೊಂಡು ಬರ್ತಾರೆ ಅನ್ನುವ ಉತ್ಸಾಹ ಕಾರ್ಯಕರ್ತರನ್ನ ನೋಡಿ, ಇಲ್ಲಿರೋ ಜನಗಳನ್ನು ನೋಡಿ ನಮ್ಮಲ್ಲೂ ಬರ್ತಾ ಇದೆ. ಹುಬ್ಬಳ್ಳಿ ಸಮಾವೇಶ ಮಾಡಿದ್ರಿ, ಮಹಿಳೆಯರ ಪ್ರತಿಕ್ರಿಯೆ ಯಾವ ರೀತಿ ಇದೆ, ಯಾವ ರೀತಿ ಸ್ಪಂದನೆ ಸಿಗ್ತಾ ಇದೆ ಅಂತ? ನರೇಂದ್ರ ಮೋದಿಯವರು ಪ್ರಧಾನಮಂತ್ರಿ ಆದಾಗಿನಿಂದ ಇಡೀ ಈ ದೇಶದಲ್ಲಿರುವ ಪ್ರತಿಯೊಬ್ಬ ಮಹಿಳೆಯನ್ನ ರಕ್ಷಣೆ ಮಾಡಿದಂಥ ರೀತಿ, ಆಕೆಯನ್ನ ಗೌರವಿಸಿದಂಥ ರೀತಿ, ಅವರ ಮಂತ್ರಿ ಮಂಡಲದಲ್ಲಿ ಅತ್ಯಂತ ದೊಡ್ಡ ಖಾತೆಗಳನ್ನು ಅಂದರೆ ಕೇವಲ ಪುರುಷರು ಮಾತ್ರ ನಿಭಾಯಿಸೋಕ್ಕೆ ಸಾಧ್ಯ ಅನ್ನುವಂಥ ದೊಡ್ಡ ದೊಡ್ಡ ಹುದ್ದೆಗಳನ್ನು ಸುಷ್ಮಾ ಸ್ವರಾಜ್ ಅವ್ರಿಗಾಗಲಿ ನಿರ್ಮಲಾ ಸೀತಾರಾಮ್ ಅವ್ರಿಗಾಗಲಿ ಕೊಟ್ಟಿರೋದ್ರಿಂದ ಇಡೀ ದೇಶದ ಪ್ರತಿಯೊಬ್ಬ ಮಹಿಳೆಯು ಹೆಮ್ಮೆ ಪಡುವಂಥದ್ದಾಗಿದೆ. ಮಹಿಳೆಯರ ರಕ್ಷಣೆಗಾಗಿ, ಈ ಭಾರತದ ಅಭಿವೃದ್ಧಿಗಾಗಿ ಮತ್ತೊಮ್ಮೆ ಮೋದಿಯವ್ರನ್ನ ಆರಿಸ್ತರಬೇಕು ಅಂತ ಪ್ರತಿಯೊಬ್ಬ ಮಹಿಳೆಯು ಕೂಡ, ಪ್ರಜ್ಞಾವಂತ ಮಹಿಳೆಯು ಕೂಡ ಆಸೆ ಪಡ್ತಿದ್ದಾರೆ. ಇದಿಷ್ಟು ಚಿತ್ರನಟಿ ಶ್ರುತಿ ಅವರ ಮಾತು. ಯಾಕಂದರೆ ಸಾಕಷ್ಟು ಅಭಿವೃದ್ಧಿ ವಿಚಾರಗಳನ್ನು ಇಟ್ಕೊಂಡು ಮೋದಿಯವರು ಮತ್ತೊಮ್ಮೆ ಚುನಾವಣೆ ಎದುರಿಸ್ತಿದ್ದಾರೆ. ಅವರಿಗೆ ಸಪೋರ್ಟಿವ್ ಆಗಿ ಜೋಶಿ ಅವರಿಗೆ ಈ ಭಾಗದ ಜನರು ಮತವನ್ನು ನೀಡ್ತಾರೆ ಅನ್ನೋ ಮಾತನ್ನು ಅವರು ವ್ಯಕ್ತಪಡಿಸಿದ್ದಾರೆ. ಕ್ಯಾಮರಾ ಪರ್ಸನ್ ಶ್ಯಾಮ್ ಜೊತೆ ದುರ್ಗೇಶ್ ನಾಯಕ, TV5 ಧಾರವಾಡ.